ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ರೀ ಶಾಂತಿ, ಏನ್ ನಿನ್ ಮಿರರಲ್ಲಿ ಆ ತರ ಮುಖ ನೋಡ್ಕೋತಿದ್ಯಾ? ನಾನೊಂದು ವಿಷಯ ಹೇಳ್ತೀನಿ, ಆದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನ್ ಹೇಳಿ ಶಾಂತಿ? ಇವತ್ತು ಈ ನನ್ ಮುಖ ಯಾಕೋ ಸಿಕ್ಕಾಪಟ್ಟೆ ಹೊಳಿತಿದೆ ಅಲ್ವಾ? ನಾನ್ ಕನ್ನಡಿಲ್ ನೋಡ್ತಿದ್ದೀನಿ, ನನಗೆ ಆಶ್ಚರ್ಯ ಆಗ್ತಿದೆ ರೀ. ರೀ, ಈ ತರ ನನ್ನನ್ನ ನಾನ್ ನೋಡ್ಕೊಂಡು ಎಷ್ಟು ವರ್ಷ ಆಯ್ತು ಗೊತ್ತಾ? ನಂಗಿವತ್ತು ಎಷ್ಟು ಖುಷಿಯಾಗಿದೆ ಗೊತ್ತಾ? ರೀ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಇಷ್ಟು ಸಮಾಧಾನವಾಗಿ ಕನ್ನಡಿನಲ್ಲಿ ನಾನನ್ ಮುಖನ ಯಾವತ್ತೂ ನೋಡ್ಕೊಂಡೇ ಇಲ್ಲ ರೀ. ನನಗಿವತ್ತು ಎಷ್ಟು ಸಂತೋಷ ಆಗ್ತಿದೆ ಅಂತಂದ್ರೆ, ಕೈ ಕೊಡಿ ನೋಡಿ, ನನ್ ಮುಖ ಮುಟ್ಟಿ. ನಿಮ್ಗೆ ನನ್ ಮುಖದಲ್ಲಿ ಖುಷಿ ಗೊತ್ತಾಗ್ತಿಲ್ವಾ? ಹೌದು ಶಾಂತಿ, ಮೊದ್ಲೇ ನಿನ್ನ ಕೆನ್ನೆಗಳು ತಾವ್ರೆ ಹೂವಿನ ತರ ಇದೆ. ಇವತ್ತು ನಾಚಿಕೆ ಖುಷಿಲಿ ಕೆಂದವ್ರೆ ತರ ಕಾಣ್ತಾ ಇದೆ. ರೀ, ಬಿಟ್ರೆ ನೀವು ತುಂಬಾ ಹೊಗಳ್ತೀರಾ. ಅದ್ ಸರಿ, ನೀವೇನೋ ಕೇಳ್ತೀನಿ ಅಂತ ಹೇಳಿದ್ರಿ, ಜ್ಞಾಪಕ ಇದ್ಯಾ? ಇವತ್ತು ಅದೇನು ಅಂತ ಕೇಳಲ್ವಾ? ಕೇಳ್ತೀನಿ ಶಾಂತಿ, ತಗೋ ಇದನ್ನ. ಇದರಲ್ಲಿ ನೀನು ಸೈನ್ ಮಾಡಬೇಕು. ಇವಳಿಗೆ ಇಂಗ್ಲಿಷ್ ಓದೋಕ್ ಬರಲ್ಲ, ಆದ್ರೂ ಇವಳು ಅದನ್ನ ಅಷ್ಟೊಂದು ಡೀಪ್ ಆಗಿ ನೋಡ್ತಿದ್ದಾಳೆ ಅಂದ್ರೆ ಓದೋದೇನಾದ್ರೂ ಕಲ್ತ್ಬಿಟ್ಲಾ? ರೀ, ಇದಕ್ಕೆ ಇವಾಗ್ಲೇ ಸೈನ್ ಮಾಡ್ಬೇಕಾ? ನೋಡ್ದಾ, ನೋಡು, ಮಾತು ಬದಲಾಯಿಸ್ತಾ ಇದೆಯಾ ಶಾಂತಿ ನೀನು? ನೀನು ಅವತ್ತೇನು ಹೇಳ್ದೆ? ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ದೆ. ಮತ್ತೆ ಈಗ ಪೇಪರಲ್ಲಿ ಸೈನ್ ಮಾಡಬೇಕು. ಸೈನ್ ಮಾಡು. ರೀ, ಸೈನ್ ಮಾಡ್ಲೇಬೇಕಾ? ಶಾಂತಿ, ಮತ್ತೆ ನೀನು ಸೈನ್ ಮಾಡ್ಲೇಬೇಕಂತ ಕೇಳ್ತಿದ್ಯಲ್ಲ ನೀನು. ಕ್ಷಮಿಸ್ಬಿಡ್ರಿ, ಯಾವುದೇ ಕಾರಣಕ್ಕೂ ನಾನು ಇದ್ರಲ್ಲಿ ಸೈನ್ ಮಾಡಲ್ಲ. ಶಾಂತಿ, ಶಾಂತಿ, ಏನ್ ಮಾತಾಡ್ತಿದ್ಯಾ ನೀನು? ಮನೇಲಿ ನಾನು ಕೇಳಿದಾಗ ಆಗ್ಲಿ ನೀವೇನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳ್ದೆ. ನಿಮ್ಮ ಆಣೆ, ನನ್ನ ಆಣೆ, ರಾಘವ ಮೇಲೆ ಆಣೆ ಎಲ್ಲ ಇಟ್ಟೆ. ಈಗ ಆಗಲ್ಲ ಅಂತ ಹೇಳಿದ್ರೆ ಏನರ್ಥ? ಸೈನ್ ಮಾಡ್ತೀನಿ ಅಂದಿದ್ದು ನಾನೇ, ನಿಮ್ಗೆ ಆತರ ಮಾತು ಕೊಟ್ಟಿದ್ದು ನಾನೇ. ಈಗ ಸೈನ್ ಮಾಡಲ್ಲ ಅಂತ ಹೇಳ್ತಿರೋದು ನಾನೇ. ಅದೇ ಯಾಕೆ? ಯಾಕೆ ಅಂದ್ರೆ ಈಗ ಒಳ್ಳೆಗಳಿಗೆ ಇಲ್ಲ. ಈಗ ನೀನ್ ಸೈನ್ ಆಗ್ತಿಲ್ವಾ ಹೇಳ್ಬಿಡು. ಗಿಫ್ಟ್ ಬೇರೆ ಕೊಡ್ತೀನಿ ಅಂತ ಹೇಳ್ದೆ. ರೀ, ಇದು ಗಿಫ್ಟ್ ಕೊಡೋ ಸಮಯ ಅಲ್ಲ ರೀ. ಹೊತ್ತಿಲ್ಲದ ಹೊತ್ತಲ್ಲಿ ಗಿಫ್ಟ್ ಕೊಟ್ರೆ ಫಲ್ಸೋದಿಲ್ವಂತೆ. ಅದಕ್ಕೆ ನಾಳೆ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಇದಕ್ ಸೈನ್ ಮಾಡ್ಕೊಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡ್ರಿ. ಹಾಗಲ್ಲ ಶಾಂತಿ, ಅದು ರೀ, ನಿಮ್ಗ್ ಗೊತ್ತಾ, ನನ್ ಮದ್ವೆ ಆದ ದಿನನೂ ನಾಳೆ ಬೆಳಗ್ಗೆ ಬರ್ತಾ ಇರೋ ಮುಹೂರ್ತನೂ ಒಂದೇ. ಅದಕ್ಕೆ ನಾನು ಹೇಳ್ತಿರೋದು, ಅದೇ ಮುಹೂರ್ತದಲ್ಲಿ ಸೈನ್ ಮಾಡ್ಕೊಡ್ತೀನಿ, ಸರಿನಾ? ಈಗ ಸಮಾಧಾನನ? ಯಜಮಾನ್ರೆ, ನಿಮ್ಮನ್ನೇ ಕೇಳ್ತಿರೋದು, ಸಮಾಧಾನ ಆಯ್ತಾ? ಹೇಳ್ರಿ, ಸಮಾಧಾನ ಆಯ್ತಾ ಇಲ್ವಾ? ಹೌದು. ಈ ಪೇಪರಲ್ಲಿ ಅಂತದ್ ಏನಿದೆ? ನನ್ನ ಸೈನ್ ಮಾಡು ಮಾಡು ಅಂತ ಅಷ್ಟು ಹಠ ಮಾಡ್ತಿದ್ದೀರಾ ನೀವು. ಅದು ಈಗ್ಲೇ ಬೇರೆ ಮಾಡು ಅಂತ ಹೇಳ್ತಿದ್ದೀರಾ. ನೋಡಿದ್ಯಾ ನೋಡಿದ್ಯಾ, ಮತ್ತೆ ಶುರು ಮಾಡಿದೆ ನೀನು. ಓ, ಸರಿ 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 ಸರಿ. ಏನೋ ಸರ್ಪ್ರೈಸ್ ಇಟ್ಟಿದ್ದೀರಾ. ನಾನು ಅದನ್ನ ಕೇಳ್ದೆ ಸೈನ್ ಮಾಡ್ಬೇಕು ಅಷ್ಟೇ ತಾನೇ? ನೀವೇನೂ ಹೇಳ್ತಿದ್ರು ನಂಗೆ ಗೊತ್ತು ರೀ.
ಏನ್ ಹಾಗೆ ನೋಡ್ತಿದ್ದೀರಾ? ನನ್ ಮದ್ವೆ ದಿನಕ್ಕೆ ನನ್ನ ಹೆಸರಲ್ಲಿ ಏನೋ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಸರಿ ಬಿಡಿ, ರಹಸ್ಯವಾಗೇ ಇರ್ಲಿ. ಅದನ್ ಸುಮ್ನೆ ನಾನ್ಯಾಕೆ ಹೊಡ್ದಾಕ್ಬೇಕು? ಸೈನ್ ಮಾಡಿದ್ಮೇಲೆ ನೀವ್ ಹೇಳ್ತೀರಲ್ಲ, ಬಿಡಿ. ರೀ, ನಂಗ್ ನಿದ್ದೆ ಬರ್ತಿದೆ, ನಾನು ಹೋಗ್ ಮಲಗ್ಲಾ? ಹೌದು, ನೀವೇನ್ ಜಾಗರಣೆನಾ? ನೀವು ಮಲ್ಗಲ್ವಾ? ಮಲಗ್ತೀನಿ ಶಾಂತಿ. ರೀ, ಏನ್ ಇಷ್ಟೊತ್ತಲ್ಲಿ ಫೋನ್ ಬರ್ತಿದೆ ನಿಮ್ಗೆ? ಶಾಂತಿ, ನೀನ್ ಮಲ್ಕೋ, ನನ್ಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮಾತಾಡ್ಕೊಬರ್ತೀನಿ. ಇಷ್ಟೊತ್ತಲ್ಲಿ ಯಾರ್ರೀ? ಯಾವುದೋ ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲು, ನಾನು ಮಾತಾಡಲೇಬೇಕು. ಮಲ್ಕೋ, ನಾನು ಕೀ ಹಾಕೊಂಡು ಹೋಗಿರ್ತೀನಿ, ನೀನು ಆರಾಮಾಗಿ ಮಲ್ಕೋ. ಹೌದು, ರಾಘವ್ ಇಲ್ಲಿ? ಆ ರಾಘವ್ ವರ್ಷನ್ ಜೊತೆ ಮಲ್ಕೊಂಡಿದ್ದಾನೆ. ಸರಿ, ಗುಡ್ ನೈಟ್. ಹೇಳು ಮಗ. ಹಲೋ ಮಗ, ನೀನ್ ಕೇಳ್ತಿದ್ದ ಅಮೌಂಟು ರೆಡಿ ಆಗಿದೆ ಮಗ. ತುಂಬಾ ಥ್ಯಾಂಕ್ಸ್ ಮಗ. ಇಟ್ಸ್ ಓಕೆ ಮಗ, ಪರವಾಗಿಲ್ಲ. ನೀನ್ ಮಾಡಿರೋ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಲೋ, ಏನ್ ಮಗ ನೀನು ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೋ? ನೀನ್ ಹೇಳಿರೋ ಕೆಲಸ ನಾನು ಕರೆಕ್ಟಾಗಿ ಮಾಡಿದೀನಿ ಅಷ್ಟೇ. ನೀನ್ ಹೇಳ್ತಿರೋದು ನಿಜ. ಸ್ನೇಹ ಅಂದ್ರೆ ಬರೀ ತಗೊಳ್ಳೋದಲ್ಲ, ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡೋ ಅಂಥದ್ದು ಕೂಡ. ಫ್ರೆಂಡ್ಶಿಪ್ಗೆ ಎಷ್ಟು ಬೆಲೆ ಇರುತ್ತೆ ಅಂತ ನೀನ್ ಪ್ರೂವ್ ಮಾಡ್ಬಿಟ್ಟೆ ಕಣ. ಇರ್ಲಿ, ಬಂದ್ಮೇಲೆ ಮರೀದೆ ವೆಡ್ಡಿಂಗ್ ಆನಿವರ್ಸರಿ ಪಾರ್ಟಿ ಕೊಡ್ಸ್ಬೇಕಪ್ಪ. ನಿನಗಿಲ್ದೇ ಇರೋ ಪಾರ್ಟಿನಾ? ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮಗ. ಏನ್ ನನ್ನ ಕಾವಲ್ ಕಾಯ್ತಿದ್ದೀರಾ? ಸಾರಿ ಮೇಡಮ್, ನಾನು ದುಡ್ಡಿಗೆ ಕಾಯ್ತಾ ಇದ್ದೀನಿ. ಡಬ್ಬು ಹೋಗ್ ಮಲ್ಕೊಳ್ರಿ. ನಾನೆಲ್ಲಿಗೆ ಹೋಗಿ ಮಲ್ಕೊಳ್ಳಿ ಮೇಡಮ್? ತೆಗದ್ ಬಿಟ್ರೆ ಕಮೇ. ಏನ್ ಸುಶಾಂತ್ ಸರ್, ಇಷ್ಟ ರಾತ್ರಿಲಿ ಏನ್ ಚೆಕಿಂಗ್ ಮಾಡಕ್ ಬಂದಿದ್ದೀರಾ? ನೋಡು, ನೀನ್ ಕೇಳಿದಷ್ಟು ಹಣ ನೀನ್ ಹೇಳಿದ ಜಾಗಕ್ಕೆ ತಲುಪಿದೆ. ಸರ್, ನೀವ್ ಹೇಳ್ತಾ